ಫೈನಲಿ ಇವತ್ತು ಆಂಕರ್ ಅನುಶ್ರೀ ಅವರ ಮದುವೆ ಬಹಳ ಅದ್ದೂರಿಯಾಗಿ ನಡೆದಿದೆ. ಅನುಶ್ರೀ ಅವರು ಇದೆಲ್ಲ ಆದ ನಂತರ ಪ್ರೆಸ್ ಮೀಟ್ನಲ್ಲಿ ಮಾತು ಆಡಿದ್ದಾರೆ. ನಮ್ಮ ಮದುವೆ ಕಡಿಮೆ ಕಡಿಮೆ ಜನರ ನಡುವೆ ಆಗಬೇಕು ಅನ್ನುವಂಥ ಆಸೆ ಇತ್ತು. ಆ ಕಾರಣಕ್ಕಾಗಿ ನಾವು ಯಾರಿಗೂ ತಿಳಿಸ್ದೇನೆ ನಮಗೆ ಬೇಕಾದವರನ್ನು ಮಾತ್ರ ಕರೆದು ಈ ಮದುವೆಯನ್ನು ಆಗಿದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಅನುಶ್ರೀ ಅವರ ಮದುವೆಗೆ ಗಣ್ಯಾತಿ ಗಣ್ಯರು ಆಗಮಿಸಿದ್ರು. ಯಾರ್ಯಾರು ಬಂದಿದ್ರು, ಯಾರ್ಯಾರು ಬರಲಿಲ್ಲ, ಜೊತೆಗೆ ಯಾರೆಲ್ಲ ಬೆಲೆ ಬಾಳುವ ಉಡುಗೊರೆಯನ್ನು ತಂದಿದ್ರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಹಾಗೆಯೇ ಅನುಶ್ರೀ ಅವರ ಲವ್ ಎಲ್ಲಿ ಶುರುವಾಯಿತು, ಯಾರಿಂದ ಶುರುವಾಯಿತು, ಮನೆಯಲ್ಲಿ ಎಲ್ಲರೂ ಒಪ್ಪಿದ್ದು ಹೇಗೆ ಅನ್ನೋದನ್ನು ಕೂಡ ಹೇಳ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಘಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಆ್ಯಂಕರ್ ಅನುಶ್ರೀ ಮದುವೆ ಯಾವಾಗ ಅಂತ ಹೋದಲ್ಲಿ ಬಂದಲ್ಲಿ ಜನ ಅವರನ್ನು ಪ್ರಶ್ನೆ ಮಾಡ್ತಾನೆ ಇದ್ರು. ಇನ್ನು ಅನೇಕ ಬಾರಿ ಅವರಿಗೆ ಮದುವೆಯನ್ನು ಕೆಲವರು ಮಾಡಿಸ್ಬಿಟ್ಟಿದ್ರು. ಯಾವುದೋ ಸಿನಿಮಾ ಶೂಟಿಂಗೋ ಇನ್ನೊಂದೋ ಮತ್ತೊಂದೋ, ಅವ್ರು ಯಾರು ಜೊತೆ ಕ್ಲೋಸ್ ಆಗಿದ್ದರೆ ಅವ್ರ ಜೊತೆಗೆ ಮದುವೆ ಅಂತನೋ ಹೀಗೆ ಮದುವೆಗಳನ್ನು ಮಾಡಿಸ್ಬಿಟ್ಟಿದ್ರು. ಆದರೆ ಫೈನಲಿ ಅಧಿಕೃತವಾಗಿ ಆ್ಯಂಕರ್ ಅನುಶ್ರೀ ಅವರು ಮದುವೆ ಆಗಿದ್ದಾರೆ. ಹೌದು, ಅವರೇ ಹೇಳ್ಕೊಳ್ಳೋ ಹಾಗೇನೆ ಇದು ಲವ್ ಮ್ಯಾರೇಜು. ಸುಮಾರು 5 ವರ್ಷಗಳಿಂದ ರೋಷನ್ ಜೊತೆಗೆ ರಿಲೇಷನ್ಶಿಪ್ನಲ್ಲಿ ಇದ್ರಂತೆ. 3 ವರ್ಷದಿಂದ ಮದುವೆ ಆಗಬೇಕು ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಎರಡೂ ಫ್ಯಾಮಿಲಿ ಜೊತೆಗೆ ಮಾತಾಡಿದಾಗ ಎರಡೂ ಫ್ಯಾಮಿಲಿಯವರು ಮದುವೆಗೆ ಒಪ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅನುಶ್ರೀ ಅವರು ರೋಷನ್ ಅವರನ್ನು ಮದುವೆ ಆಗಿದ್ದಾರೆ. 5 ವರ್ಷಗಳ ಪರಿಚಯ ಇದು. ಪುನೀತ ಪರ್ವ ಸೇರಿದಂತೆ ಸಾಕಷ್ಟು ಕಾರ್ಯಕ್ರಮವನ್ನು ಈ ಜೋಡಿ ಒಟ್ಟಿಗೆ ಮಾಡಿದಂತೆ. ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ರೋಷನ್ ಅವರು ಇದ್ರಂತೆ. ಯುವ ರಾಜ್ಕುಮಾರ್ ಅವರ ಪತ್ನಿಯಾಗಿದ್ದಂಥ ಶ್ರೀದೇವಿ ಅವರ ಅತ್ಯಾಪ್ತ ಗೆಳೆಯ ಇವರು ರೋಷನ್ ಅವರು. ಸೊ ಶ್ರೀದೇವಿ ಅವರ ಮುಖಾಂತರವಾಗಿ ಅನುಶ್ರೀ ಅವರ ಪರಿಚಯ ಆಗಿದೆ. ಹಾಗೆ ಒಬ್ರಿಗೊಬ್ರು ಪರಿಚಯ ಆದ ನಂತರ ಇಬ್ಬರು ಮದುವೆ ಆಗಬೇಕು ಅಂತ ನಿರ್ಧರಿಸಿದ್ದಾರೆ. ಒಂದು ಕಾಫಿ ಕುಡಿಯೋಕ್ಕೆ ಹೋಗೋಣ ಅಂತ ಹೇಳಿ ಕಾಫಿಯಿಂದ ಶುರುವಾದಂಥ ಇವರ ಲವ್ ಅದಾದಮೇಲೆ ಮ್ಯಾರೇಜ್ವರೆಗೂ ಬಂತು ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ರೋಷನ್ ಬೆಂಗಳೂರಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರಂತೆ. ಇವರು ಉದ್ಯೋಗಿ ಅನ್ನೋದನ್ನು ಅನುಶ್ರೀ ಅವರು ಹೇಳ್ಕೊಂಡಿದ್ದಾರೆ. ಬಿಸ್ನೆಸ್ ಮ್ಯಾನ್ ಕೂಡ ಹೌದು. ಮೂಲತಃ ಇವರು ಕೊಡಗಿನವರು, ಆದರೆ ಬೆಂಗಳೂರಿನಲ್ಲೇ ರೋಷನ್ ಕೂಡ ಇದ್ದಾರೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಸೊ ಇದಾದ ನಂತರ ಮದುವೆಯನ್ನು ಯಾಕೆ ಸಿಂಪಲ್ ಆಗ್ತಾ ಇದ್ದೀನಿ ಅನ್ನೋದನ್ನು ಕೂಡ ಅನುಶ್ರೀ ಅವರು ಹೇಳ್ಕೊಂಡಿದ್ದಾರೆ. ನನಗೆ ಕಡಿಮೆ ಜನರ ನಡುವೆ ಮದುವೆ ಆಗಬೇಕು ಅನ್ನುವಂಥ ಆಸೆ ಇತ್ತು. ರೋಷನ್ಗೂ ಕೂಡ ಅದೇ ಆಸೆ ಇತ್ತು. ತುಂಬ ಸಿಂಪಲ್ ಹುಡುಗ ಅವರು. ನಾನೊಬ್ಬ ಸೆಲೆಬ್ರಿಟಿ ಅನ್ನೋ ಫೀಲ್ ಅವ್ರಿಗೂ ಆಗಬಾರ್ದು. ಆ ಕಾರಣಕ್ಕಾಗಿ ಇದು ಎರಡು ಫ್ಯಾಮಿಲಿಗಳ ನಡುವೆ ಆಗಬೇಕಾಗಿದ್ದಂಥ ಮದುವೆ ಅನ್ನೋದನ್ನು ನಿರ್ಧರಿಸಿದ್ವಿ. ಈ ಕಾರಣಕ್ಕಾಗಿ ನಾವು ಫ್ಯಾಮಿಲಿ ಜೊತೆಗೆ ಮಾತಾಡಿ ಡಿಸೈಡ್ ಮಾಡಿ ಈ ಮದುವೆ ಆಗ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಮದುವೆಯ ಮುಂದಾಳತ್ವವನ್ನು ರಾಜ್ಬಿ ಶೆಟ್ಟಿ ಜೊತೆಗೆ ವರುಣ್ ಅವರು ಕಾವ್ಯ ಶಾ ಅವರ ಪತಿ ವರುಣ್ ಇಬ್ಬರು ನಿಂತು ಮಾಡಿ ಈ ಒಂದು ಮದುವೆಯನ್ನು ಮಾಡಿಸಿದ್ದಾರೆ. ಡಿಸೈನ್ ಹೇಗಿರಬೇಕು, ಡೆಕೋರೇಷನ್ ಹೇಗಿರಬೇಕು, ಒಡವೆಯಿಂದ ಹಿಡಿದು ಪ್ರತಿ ಒಂದನ್ನು ಕೂಡ ಅವರೇ ಡಿಸೈಡ್ ಮಾಡಿದ್ದು. ಹೀಗೆ ಮದುವೆ ಆಗಬೇಕು, ಹೀಗೆ ಮದುವೆ ಇರಬೇಕು ಅನ್ನೋದು ನಾನು ಹೇಳಿದ್ದೆ. ಎಲ್ಲವನ್ನ ನಿಂತು ಅವ್ರು ಮದುವೆ ಮಾಡಿಸಿದ್ದಾರೆ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಇನ್ನು ಮದುವೆಗೆ ಎಲ್ಲರೂ ಕರೆದಿಲ್ಲ ಅನ್ನೋದನ್ನು ಕೂಡ ಅನುಶ್ರೀ ಅವರು ಹೇಳಿದ್ದಾರೆ. ಆದರೆ ಅತ್ಯಾಪ್ತರು ತುಂಬ ಜನ ಸೆಲೆಬ್ರಿಟಿಗಳು ಈ ಮದುವೆಯಲ್ಲಿ ಭಾಗಿಯಾಗಿದ್ದಾರೆ. ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅವರ ಪತ್ನಿ ಸಮೇತರಾಗಿ ಬಂದು ಆಶೀರ್ವಾದಿಸಿರೋದು. ಅದರ ಜೊತೆಗೆ ಲವ್ಲಿ ಸ್ಟಾರ್ ಪ್ರೇಮು, ಹಾಗೆಯೇ ರಾಜ್ಬಿ ಶೆಟ್ಟಿ, ಅದರ ಜೊತೆಗೆ ಶ್ವೇತಾ ಚಂಗಪ್ಪ, ಹಾಗೆಯೇ ರಚಿತಾ ರಾಮ್, ಅದರ ಜೊತೆಗೆ ಕೆಲವೊಂದಷ್ಟು ನಾಯಕಿಯರು, ನಟಿಯರು, ಸೋನಲ್, ತರುಣ್ ಇವರೆಲ್ಲರೂ ಕೂಡ ಆಗಮಿಸಿದ್ದಾರೆ. ತಾರಾ ಸೇರಿದಂತೆ ಅನುಶ್ರೀ ಅವರನ್ನು ಯಾರೆಲ್ಲ ಹಾಡಿ ಹೊಗಳ್ತಾ ಇದ್ರು, ಅನುಶ್ರೀ ಅವ್ರ ಜೊತೆಗೆ ಯಾರೆಲ್ಲ ಕಾಂಟ್ಯಾಕ್ಟ್ನಲ್ಲಿ ಇದ್ದರು ಅವರೆಲ್ಲರನ್ನು ಕೂಡ ಮದುವೆಗೆ ಕರೆಯಲಾಗಿದೆ. ಹೇಳಬೇಕು ಅಂತಂದರೆ ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಈ ಮದುವೆಗೆ ಆಗಮಿಸಿದ್ದಾರೆ. ಎಲ್ಲರೂ ಒಂದೊಂದು ದುಬಾರಿ ಉಡುಗೊರೆಯನ್ನೇ ತಂದು ಅನುಶ್ರೀ ಅವರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಶಿವಣ್ಣ ಆ್ಯಂಡ್ ಫ್ಯಾಮಿಲಿ ಅವರು ಅನುಶ್ರೀ ಅವರಿಗೆ ನೆಕ್ಲೇಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅವರಿಗೆ ಸೆಟ್ ಆಗುವಂಥ ಮ್ಯಾಚ್ ಆಗುವಂಥ ಒಂದು ನೆಕ್ಲೇಸ್ ಸೆಟ್ಟನ್ನು ಕೊಟ್ಟಿದ್ದಾರೆ. ಹಾಗೆಯೇ ರಚಿತಾರಾಮ್ ಅವರು ಬೆಳ್ಳಿ ದೀಪವನ್ನು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಅನೇಕ ಸ್ಟಾರ್ಗಳು ಅನುಶ್ರೀ ಅವರಿಗೆ ಉಂಗುರ, ಬೆಳ್ಳಿ ಐಟಮ್ಸ್ಗಳು, ದೇವರ ಫೋಟೋ, ಹೀಗೆ ಅನುಶ್ರೀ ಅವರ ಫೋಟೋ, ಅಪ್ಪು ಅವರ ಫೋಟೋ, ಈ ರೀತಿಯಾಗಿ ತರಹೇವಾರಿ ಗಿಫ್ಟ್ಗಳು, ದುಬಾರಿ ಬೆಲೆ ಬಾಳುವ ಗಿಫ್ಟ್ಗಳು ಬಂದಿದೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರ ವೈಫ್ ಅಶ್ವಿನಿ ಪುನೀತ್ ಅವರ ಕಡೆಯಿಂದ ಅನುಶ್ರೀ ಅವರಿಗೆ ಡೈಮಂಡ್ ಸೆಟ್ ಬಂದಿದೆ ಅನ್ನುವಂಥದ್ದನ್ನು ಕೂಡ ಅವರ ಆಪ್ತ ವಲಯ ಹೇಳ್ತಾ ಇದೆ. ಯಾಕಂದರೆ ಅನುಶ್ರೀ ಅವರು ಮದುವೆ ಆಗೋದಕ್ಕೆ ಕಾರಣವೇ ಅಪ್ಪು ಅನ್ನೋದನ್ನು ಅನುಶ್ರೀ ಅವರು ತುಂಬ ಕಡೆ ಹೇಳ್ಕೊಂಡಿದ್ರು. ನಾನು ಮತ್ತು ರೋಷನ್ ಪರಿಚಯ ಆಗಿದೆ ಅಪ್ಪು ಅವರ ಕಡೆಯಿಂದ. ಅವ್ರ ಕಡೆಯಿಂದನೇ ನಾವು ಪರಿಚಯ ಆಗಿರೋದ್ರಿಂದ ಅವರೇ ನಿಂತು ಮದುವೆ ಮಾಡಿಸ್ತಾ ಇದ್ದಾರೆ ಅನ್ನುವಷ್ಟು ಖುಷಿ ನನಗಿದೆ. ಅಪ್ಪು ಇದ್ದಿದ್ರೆ ಹೇಗೆ ನನ್ನ ಮದುವೆ ಖುಷಿ ಇರ್ತಿತ್ತೋ ಅದೇ ರೀತಿಯಾಗಿ ಅವರೇ ನಮ್ಮ ಮದುವೆಯನ್ನು ಮಾಡಿಸ್ತಾ ಇರೋದು ಅನ್ನುವಂಥ ಖುಷಿ
ಅನ್ನುವಂಥ ಖುಷಿ ನಮ್ಗೆ ಈಗಲೂ ಕೂಡ ನಮ್ಮ ಮನಸ್ಸಲ್ಲಿ ಇದೆ ಅಂತ ಹೇಳ್ಕೊಂಡಿದ್ರು. ಜೊತೆಗೆ ಅಶ್ವಿನಿ ಅವರು ಕೂಡ ಅನುಶ್ರೀ ಅವರನ್ನು ತುಂಬ ಪ್ರೀತಿ ಮಾಡೋದ್ರಿಂದ ಅನುಶ್ರೀ ಅವರ ಮದುವೆಗೆ ಅವರು ಡೈಮಂಡ್ ನೆಕ್ಲೆಸ್, ಡೈಮಂಡ್ ರಿಂಗ್, ಡೈಮಂಡ್ ಓಲೆ ಈ ಸೆಟ್ಟನ್ನು ಗಿಫ್ಟಾಗಿ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪುನೀತ್ ಇದ್ದಂಥ ಸಂದರ್ಭದಲ್ಲಿ ಅನುಶ್ರೀ ಅವರನ್ನು ಹೇಗೆ ನೋಡ್ತಾ ಇದ್ರು ಹಾಗೇ ನೋಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ತುಂಬ ಕಷ್ಟದಿಂದ ಮೇಲ್ ಬಂದಂಥ ಹುಡುಗಿ ಅನುಶ್ರೀ ಅವರು. ಅವ್ರ ಮದುವೆ ಅದ್ದೂರಿಯಾಗಿ ಆಗಬೇಕು, ಅವ್ರ ಮದುವೆ ಚೆನ್ನಾಗಿರಬೇಕು, 100 ಕಾಲ ಚೆನ್ನಾಗಿರಬೇಕು ಅನ್ನುವಂಥ ಕಾರಣಕ್ಕಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಆ, ಅನುಶ್ರೀ ಅವರಿಗೆ ಹಾರೈಸಿದ್ದಾರೆ. ಮತ್ತು ಡೈಮಂಡ್ ಗಿಫ್ಟನ್ನು ಕೂಡ ಅವರು ನೀಡಿದ್ದಾರೆ. ಇದರ ಜೊತೆಗೆ ಕನ್ನಡ ಇಂಡಸ್ಟ್ರಿಯ ಅನೇಕ ನಾಯಕ ನಟಿಯರು, ಕನ್ನಡ ಕಿರುತೆರೆಯ ಕಲಾವಿದರು, ಹಾಗೆಯೇ ಇವ್ರ ಜೊತೆಗೆ ಕೆಲಸ ಮಾಡಿದಂಥ ಆ್ಯಂಕರ್ಸ್ಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲರೂ ಅನುಶ್ರೀ ಅವರಿಗೆ ಪ್ರೀತಿಯಿಂದ ಹಾರೈಸಿ 100 ಕಾಲ ಚೆನ್ನಾಗಿರಬೇಕು ಅಂತ ಬಯಸಿದ್ದಾರೆ. ಇನ್ನು ಅನುಶ್ರೀ ಅವರು ಕೂಡ ನಾವು ಹೇಗೆ ಮದುವೆ ಆದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾವ ರೀತಿ ಮದುವೆ ಆಗಿ ಬಾಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಹೇಳಿದ್ದಾರೆ. ಹಂಸಲೇಖ ಅವರೇ ಮುಂದೆ ನಿಂತು ಈ ಇಡೀ ಮದುವೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಸೊ ಅನುಶ್ರೀ ಅವರಿಗೆ ಇದು ತುಂಬ ಭಾವನಾತ್ಮಕವಾದಂಥ ವಿಚಾರ. ಸೊ ಹಾಗಾಗಿ ಅನುಶ್ರೀ ಅವರು ಕೂಡ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಅನುಶ್ರೀ ಅವರು 100 ಕಾಲ ಹೀಗೆ ಚೆನ್ನಾಗಿರಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.